ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು KTM ರಿವ್ಯೂ ಮಾಡ್ತಾಯಿದ್ದೀನಿ. ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಯಾಕಂದರೆ ಲಾಸ್ಟ್ ಟೈಮ್ ಮಾಡಿದ್ದು ವೀಡಿಯೋ ಕರಪ್ಟ್ ಆಗ್ಬಿಟ್ಟಿತ್ತು. ಅದಕ್ಕೆ ತಿರ್ಗಾ ಮಾಡ್ತಾಯಿದ್ದೀನಿ. ನಮ್ಮ ಹರ್ಷ ನೋಡ್ರಿ, ಹರ್ಷನೇ ಓನರ್, ಅದಕ್ಕೆ ಒಂದೇ ಗಾಡಿ ಮಾಡ್ತಾಯಿದ್ದೀನಿ. ಗೈಸ್, ಇದು 2021 ಮಾಡಲು. ನವೆಂಬರ್ ಮ್ಯಾನುಫ್ಯಾಕ್ಚರು ಮತ್ತು ಜನವರಿ ರಿಜಿಸ್ಟರ್ ಆಗಿರೋದು ಗಾಡಿ ಇದು. ಡ್ಯುಯಲ್ ಟೋನು, ಬ್ಲ್ಯಾಕು ಮತ್ತು ಆರೆಂಜು, ಗ್ಲಾಸಿ ಫಿನಿಷು, ಮ್ಯಾಟ್ ಫಿನಿಷು ಬರ್ತೈತೆ ಇದರಲ್ಲಿ. ಮತ್ತು ಡಿಸೈನು ಆಲ್ ಓವರ್ ಫುಲ್ಲು ಫೇಸ್ ಲಿಫ್ಟೆಡ್ ವರ್ಷನ್ ಇದು. ನೋಡ್ಬೋದು ಎಲ್ಲ ಸೈಡು ಹೆಡ್ಲೈಟ್ ಸೆಟಪ್ ಆಗಿರ್ಬೋದು. ಮುಂದೆ ಇದು ಟಿಂಟ್ ಟ್ಯೂನ್ ಮಾಡಿಸಿರೋದು ಇದು. ಇಲ್ಲಿ ಮುಂದೆ ನೋಡೋದಾದರೆ DRLಸು ಆದರೆ ಆನ್ ಮಾಡಿದ್ದೀರಿ. ಟಿಂಟ್ ಹಾಕ್ಸಿರೋದ್ರಿಂದ ಕಾಣಿಸ್ತಾ ಇಲ್ಲ ಎರಡೂ ಸೈಡು. ಫುಲ್ ಫೇಸ್ ಲಿಫ್ಟೆಡ್ ವರ್ಷನ್ ಆಗಿರೋದ್ರಿಂದ ಫುಲ್ಲು ಆಲ್ ಓವರ್ ಎಲ್ಲ ಚೇಂಜು. ಬಾಡಿ ಟ್ಯಾಂಕು ಎಲ್ಲ ಚೇಂಜ್ ಮಾಡವ್ರೆ. ಮತ್ತು ಸಖತ್ತು ಕಂಫರ್ಟಾಗೂ ಐತೆ ಸೀಟ್ಸ್ ಎಲ್ಲ. ಹಾರ್ಸ್ ಪವರ್ ಬಂದ್ಬಿಟ್ಟು 24.5 PSI. ಮತ್ತು ಟಾರ್ಕ್ ಬಂದು 19 Nm ಟಾರ್ಕ್ ಇದು. ಈ ಗಾಡಿಗೆ ಸಖತ್ ಪವರು ಅದು ಹೇಳ್ಬೇಕಂದ್ರೆ 200cc ಈಗ RC 200. ಸಖತ್ ಪವರ್ಫುಲ್ ಇಂಜಿನ್ನು. KTM ನೀವು ಏನು ಕೇಳಬೇಕಾಗೇ ಇಲ್ಲ, ಸಖತ್ ಪವರ್ಫುಲ್ ಇಂಜಿನ್ನು. ಮತ್ತು ಇದು ರೇಡಿಯೇಟರ್ ಸೆಟಪ್ಪು ಒಳ್ಳೆ ಸೂಪರ್ ಬೈಕ್ಸ್ ಕೊಟ್ಟವ್ರೆ. ರೇಡಿಯೇಟರ್ ಸೆಟಪ್ಪು ತೋರಿಸ್ತೀನಿ ನೋಡಿ. ಕರ್ವ್ ರೇಡಿಯೇಟರು, ಡ್ಯುಯಲ್ ಫ್ಯಾನು, ಮತ್ತು ಸಸ್ಪೆನ್ಷನ್ ಬಂದು WP ಅಪೆಕ್ಸು, ಆಮೇಲೆ ಅಡ್ಜಸ್ಟಬಲ್ ಹ್ಯಾಂಡಲ್ ಬಾರು. 10 mm ಗಂಟ ಅಪ್ಲಿಫ್ಟ್ ಮಾಡ್ಬೋದು. ಮತ್ತು ಡಿಸ್ಪ್ಲೇ ಬಂದರೆ TFT ಡಿಸ್ಪ್ಲೇ. ಏನು ಜಾಸ್ತಿ ಇನ್ಫಾರ್ಮೇಷನ್ಸ್ ಏನು ಇಲ್ಲ ಇದರಲ್ಲಿ. 200cc ಎಷ್ಟು ಕೊಡಬೇಕೋ ಅಷ್ಟು ಕೊಟ್ಟವ್ರೆ. ABS, ಇಂಜಿನ್ ಚೆಕ್ಲೈಟು, ಮತ್ತು ಇಂಡಿಕೇಟರ್ಸು, ಇದು ಬ್ರೇಕು. ಆಮೇಲೆ ರೆಡ್ ಲೈನ್ ಮಾಡಿದ್ರೆ ರೆಡ್ ಲೈನ್ ಬ್ಲಿಂಕ್ ಆಗ್ತೈತೆ. ಮತ್ತು 10,000 ಕಟ್ ಆಫ್ ಕೊಟ್ಟವ್ರೆ ರೆಡ್ ಲೈನ್ ಇದರಲ್ಲಿ. ಇದು ಇಂಡಿಕೇಟರು, ಹೆಡ್ಲೈಟು, ಕಿಲ್ ಸ್ವಿಚ್ಚು. ಇದರಲ್ಲಿ ಇನ್ನೊಂದು ಏನು ಫೀಚರ್ ಅಂದರೆ ಸುಮ್ಮನೆ ಒನ್ ಟಚ್ ಸ್ಟಾರ್ಟು. ಸುಮ್ಮನೆ ಹಿಂಗೆ ಟಚ್ ಮಾಡಿದ್ರೆ ಸ್ಟಾರ್ಟ್ ಆಗೋತೈತೆ ಗಾಡಿ. ಅದು ಆಲ್ಮೋಸ್ಟು ಯಾವುದ್ರಲ್ಲೂ ಇಲ್ಲ, KTMಲ್ಲಿ ಇರ್ಬೋದೇನೋ. ಮಿರರ್ಸು, ಫೋಲ್ಡಬಲ್ ಮಿರರ್ಸು. ಮತ್ತು ಸೀಟು ಅಷ್ಟೇ, ಇದು ವೆಲ್ವೆಟ್ ಥರ ಬರ್ತೈತೆ. ಇವನು ಕವರ್ ಹಾಕ್ಸಿರೋದು ಇದು. ರೇರ್ ಟೈಲ್ ಲೈಟ್ ಸೆಟಪ್ಪು, ಇಂಡಿಕೇಟರ್ಸು. ಹಿಂದೆ ಇದು ಮಡ್ ಫ್ಲ್ಯಾಪು. ಇದು ಬಂದು ಸ್ಟಾಕ್ ಕೊಟ್ಟವ್ರೆ. ಹಿಂದೆ ಸಖತ್ ಯೂಸ್ ಆಗ್ತೈತೆ ಅದು. ಹಿಂದೆ ಇರೋರೆಲ್ಲ ಇಲ್ಲೂ ಕೊಟ್ಟವ್ರೆ. ಮಣ್ಣು ಅದೆಲ್ಲ ಇರಬಾರ್ದು ಅಂತ. ಇದು ಫುಟ್ ಪೆಕ್ಸು, ರೇರ್ ಫುಟ್ ಪೆಕ್ಸು, ಫೋಲ್ಡಬಲ್ ಎರಡು ಸೈಡೂ ಪ್ರೊಟೆಕ್ಟರ್ಸ್ ಥರ ಕೊಟ್ಟವ್ರೆ. ಇಲ್ಲೂ ಇದು ಫೋಲ್ಡಬಲ್ಲೇ. ಇದು ಬಂದು ಈ ಸೈಡು ಗೇರು, ಬ್ರೇಕ್ ಇದು. ಮತ್ತು ಇದು ಮಾಸ್ಟರ್ ಸಿಲಿಂಡರು, ರೇರ್ ಮಾಸ್ಟರ್ ಸಿಲಿಂಡರ್. ನೋಡಿರಿ, ಇಲ್ಲಿ ರೇರ್ ಮಾಸ್ಟರ್ ಸಿಲಿಂಡರ್ ಇದೆ. ಇದು ಆಯಿಲ್ ಕಂಟೈನರು. ಮತ್ತು ಸಸ್ಪೆನ್ಷನ್ ಸೆಟಪ್ ಇದು. ಹಿಂದೆ ಸಿಂಗಲ್ ಸಸ್ಪೆನ್ಷನ್ ಕೊಟ್ಟವ್ರೆ ಸೆಂಟ್ರಲ್ಲಿ. ಸಖತ್ ಸಾಫ್ಟಾಗೈತೆ ಹೇಳ್ಬೇಕಂದ್ರೆ ಸಸ್ಪೆನ್ಷನ್ ಸೆಟಪ್ಪು. ಮತ್ತು ಇದು ಕ್ಯಾಟಲಿಕಲ್ ಕನ್ವರ್ಟರು. ಇದು ಎಕ್ಸಾಸ್ಟು. ಇದು ಅಂಡರ್ ಬೆಲಿ ಎಕ್ಸಾಸ್ಟ್ ಅಂತಾರೆ. ಸಖತ್ತು ಅಂಡರ್ ಗ್ರಾವಿಟಿ ಅಂದರೆ ವೆಯ್ಟು ಈಕ್ವಲ್ ಪ್ರಪೋರ್ಷ್ನಲ್ಗೋಸ್ಕರ ಅದನ್ನು ಆ ಥರ ಡಿಸೈನ್ ಮಾಡವ್ರೆ, ವೆಯ್ಟ್ ಬ್ಯಾಲೆನ್ಸ್ ಆಗಲಿ ಅಂತ. ಹಿಂದೆ ABS, ಬ್ರೆಂಬೋ ಕ್ಯಾಲಿಪರ್ಸು, ಡಿಸ್ಕ್ ಪ್ಯಾಡ್ಸು ಎರಡೂ ಸೈಡ್ ಅಷ್ಟೇ. ಮುಂದೆನೂ ಆಗಲಿ ಹಿಂದೆ ಎರಡೂ ಸೈಡು 320 mm ಮುಂದೆ. ಮತ್ತು ಹಿಂದ್ಗಡೆ 280. ಸಖತ್ತು ಒಳ್ಳೆ. ಮತ್ತು ಇದು ಸಿಂಗಲ್ ಪಿಸ್ಟಿನ್ ಕ್ಯಾಲಿಪರು. ಇನ್ನು ಬಂದು ಡ್ಯುಯಲ್ ಕ್ಯಾಲಿಪರು. ಇದಕ್ಕೆ ಸಸ್ಪೆನ್ಷನ್ ಸೆಟಪ್ಗೆ ಅಟ್ಯಾಚ್ ಆಗೈತೆ ಬ್ರೇಕ್ ಕ್ಯಾಲಿಪರ್ಸು.
ಮತ್ತು ಮುಂದೆ ಹೆಡ್ಲೈಟು ಇದು ಸ್ಟಾರ್ಟ್ ಮಾಡಿದ್ರೇ ಆನ್ ಆಗೋದು. ತೋರಿಸ್ತೀನಿ. ಮುಂದೆ LED ಕೊಟ್ಟಿದ್ದಾರೆ, ಬೋತ್ ಐ ಬೀಮ್ ಲೋ ಬೀಮು. ಇದು ಲೋ ಬೀಮು, ಇದು ಐ ಬೀಮು. ಸಖತ್ ಬ್ರೈಟಾಗೈತೆ ನೈಟ್ ಟೈಮ್ಸಲ್ಲೆಲ್ಲ. ಮತ್ತು ಒಂದು ಎಕ್ಸಾಸ್ಟ್ ನೋಟ್ ತೋರಿಸ್ತೀನಿ ನೋಡಿ. ಇದು ಎಕ್ಸಾಸ್ಟ್ ನೋಟು. ಡೀಸೆಂಟಾಗಿ ಗಾಡಿಗೆ ಏನು ಬೇಕೋ ಅದು ಕೊಟ್ಟವ್ರೆ. ಆಮೇಲೆ ಇದು ಮಾತ್ರ ಪ್ಲಾಸ್ಟಿಕ್ಕು. ಟ್ಯಾಂಕ್ ಸಖತ್ ಗಟ್ಟಿಯಾಗೈತೆ. ಮತ್ತು ಚಾಸಿ ನೋಡ್ಬೋದು, KTMಗೆಲ್ಲ ಹಿಂಗೆ ಬರೋದು. ಎರಡು ಥರ ಚಾಸಿ ಬರ್ತೈತೆ. ಆವಾಗಿಂದನೂ ಇದೇ ಕಂಟಿನ್ಯೂ ಮಾಡಿದ್ದಾರೆ. ಸಖತ್ತು ಒಳ್ಳೆ ಡಿಸೈನ್ ಚಾಸಿ ಇದು ಹೇಳ್ಬೇಕಂದ್ರೆ. ಇದರಿಂದ ವೈಬ್ರೇಷನ್ ಕಂಟ್ರೋಲ್ ಆಗ್ತೈತೆ. ಮತ್ತು ಚಾಸಿ ಕಟ್ ಆಫ್ ಆಗೋದು ಇದೆಲ್ಲ ಸಖತ್ತು ಅವಾಯ್ಡ್ ಆಗ್ತೈತೆ. ಒಂದು ವೆಲ್ ಇಂಜಿನಿಯರ್ಡ್ ಬೈಕ್ ಅನ್ಬೋದು ಇದನ್ನು. ನನಗೇನು ಇಶ್ಯೂಸ್ ಅನಿಸಿಲ್ಲ ಮತ್ತು ಎರರ್ಸ್ ಏನೂ ಅನಿಸಿಲ್ಲ. ಒಂದ್ಸಲ ಏನೋ ಒಂದು ಡಿಸ್ಪ್ಲೇ ಹೋಗಿತ್ತು, ಅದು ವ್ಯಾರಂಟಿಲಿ ಕ್ಲೈಮ್ ಆಯಿತು. ಅದು ಬಿಸಿಲಲ್ಲಿ ನಿಲ್ಸಿದ್ದಕ್ಕೇನೋ ಆಗಿದ್ದು. ಒಂದು ಗಾಡಿ ಓವರಾಲ್ ಲುಕ್ ಕೊಡ್ತೀನಿ ನೋಡಿ. ಮತ್ತು ಇದರಲ್ಲಿ ಇನ್ನೊಂದು ಏನಂದರೆ, ಈ ಬರೀ ವೀಲ್ಸಿಂದನೇ, ರಿಮ್ಸಿಂದ ಎರಡು ಸೈಡು 3 kg ವೆಯ್ಟ್ ರಿಡಕ್ಷನ್ ಮಾಡಿದ್ದಾರೆ. 3 kg ವೆಯ್ಟ್ ರಿಡಕ್ಷನ್ ಮಾಡಿದ್ದಾರೆ. ಸಖತ್ತು ವೆಯ್ಟ್ ರಿಡಕ್ಷನ್ ಎಲ್ಲ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ಬೇಸಸ್ಗ. ಮತ್ತು ಟೈರ್ಸು ಅಷ್ಟೇ ಸ್ಟಾಕಲ್ಲಿ MRF ಕೊಟ್ಟಿದ್ದಾರೆ. ರೇಡಿಯಲ್ ಟೈರ್ಸು 17 ಇಂಚಸ್ ರಿಮ್ಮು, 110 ಮುಂದೆ, 110 70 R17 ಮುಂದೆ. ಹಿಂದೆ ಬಂದು MRF ರೇಡಿಯಲ್ ಟೈರ್ಸು 150/60 R17. ಒಂದು ಚಿಕ್ಕದಾಗ ಸ್ಪಿನ್ ಹಾಕ್ಕೊಂಡು ನಿಮಗೆಲ್ಲ ಕ್ಲೀನಾಗಿ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಟಾಪ್ ಸ್ಪೀಡು ಎಲ್ಲ. ಇದರಲ್ಲಿ ತೋರಿಸ್ತೀನಿ ನೋಡಿ. ನೀವು ನೋಡ್ದಂಗೆ 10,000 RPM ರೆಡ್ ಲೈನ್ ಟಚ್ ಆಗಿದ ತಕ್ಷಣ ಫುಲ್ ಇದ್ರದ್ದು ಪೀಕ್ ಏನು ಅಂತಾರೆ 24.6 PSI ಫುಲ್ಲು ಅನ್ಲಾಕ್ ಆಗ್ತೈತೆ. ಒಳ್ಳೆ ಪರ್ಫಾರ್ಮೆನ್ಸ್ ಮಾತ್ರ. ಪೀಕ್ ಪರ್ಫಾರ್ಮೆನ್ಸ್ ಅದರದ್ದು ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ 10,000 RPM ಹೋದರೆ ಗೊತ್ತಾಗೋತೈತೆ ಅದರದ್ದು ಏನು. ನೀವು 25 PSIನ ಆರಾಮಾಗಿ ಟೆಸ್ಟ್ ಮಾಡ್ಬೋದು. ಇವಾಗ ಇಲ್ಲಿಂದ ಒಂದು 0 to 100 ಟೆಸ್ಟ್ ಮಾಡ್ತೀನಿ. 1 2 3 4 5 6 7 8 9 ಆಲ್ಮೋಸ್ಟ್ ಒಂದು 8 to 9 ಸೆಕೆಂಡ್ ತಗೊತೈತೆ. ಇನ್ನೊಂದ್ಸಲಿ ಮಾಡಿಬಿಡೋಣ, ಅಕಸ್ಮಾತ್ ಏನೋ ಲೇಟ್ ಆಗಿದ್ರೆ ಫುಲ್ ರೆಡ್ ಲೈನ್ ಗಂಟ ಹೋಗೋಣ. One, 2, 3, 4, 5, 6, 7, 8, 9. ಅದೇ ಗಾಯ್ಸ್ 9 ಸೆಕೆಂಡ್ಸ್ಗೆ 0 to 100 ಹೋತೈತೆ. ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಗಾಡಿ. ಆಲ್ಮೋಸ್ಟ್ ಒಂದು ಕಾರು 200-250 HP ಇರೋ ಕಾರ್ ರೇಂಜ್ ಗೊತ್ತೈತೆ. ಸ್ಪೀಡು ಸಖತ್ತಾಗೈತೆ. ಟಾರ್ಕ್ ಎಲ್ಲ ಚೆನ್ನಾಗೈತೆ. ಯಾವ ಗೇರಲ್ಲಿ ಬೇಕಂದ್ರೂ ಹ್ಯಾಂಡಲ್ ಮಾಡ್ಕೊಬೋದು ಇದನ್ನು. ಟೈರ್ಸ್ ನಿಮ್ಗೇನೋ MRF ಇಷ್ಟ ಆಗಿಲ್ಲ ಅಂದರೆ ನನ್ನ ಸಜೆಷನ್ ಒಂದು ಅಪೋಲೋ ಆಲ್ಫಾ ಅಂತೆಲ್ಲ ಐತೆ. ಸಖತ್ ಟೆಕ್ನಾಲಜಿ ಐತೆ. ಏನೇನೋ ಟೆಕ್ನಾಲಜಿ ಬಿಟ್ಟಾರೆ. ವಾಟರ್ ಡ್ರಾಪು ಫ್ಲೋ ಏನೇನೋ ಬಿಟ್ಟವ್ರೆ ಟೆಕ್ನಾಲಜಿ. ನಿಮ್ಗೆ ಸ್ಟಾಕ್ ಟೈರ್ಸ್ ಇಷ್ಟ ಆಗಿಲ್ಲ ಅಂದರೆ ನೀವು ಬೇರೆ ಹಾಕ್ಕೊಬೋದು. ಮತ್ತು ಈ ಗಾಡಿ ಒಂದು ಸಖತ್ ಸಫಿಷಿಯೆಂಟ್ ಆಗೈತೆ.
ಮೈಲೇಜು ಅಷ್ಟೇ ನಿಮಗೊಂದು 40-45 ಕೊಡ್ತೈತೆ. ಈ ಥರ ಲಾಂಗ್ ಎಲ್ಲ ಹೋದಾಗ ಒಂಥರ ಒಳ್ಳೆ ರೋಡ್ ಈ ಥರ ಇದ್ದರೆ ಆರಾಮಾಗಿ 45 ಆ ಥರ ಕೊಡ್ತೈತೆ ಮೈಲೇಜ್ ಏನು ಪ್ರಾಬ್ಲಮ್ ಇಲ್ಲ. 200 cc ಒಂದು ಒಳ್ಳೆ ಗಾಡಿ ಯಾರಾದರೂ ತೊಗೊಬೇಕು ಅಂದರೆ ತೊಗೊಬೋದು. ಆದರೆ ಇಂಥ ಗಾಡಿ ಪವರ್ ಇರ್ತೈತೆ, ನೋಡ್ಕೊಂಡು ಓಡಿಸ್ರಿ ಅಷ್ಟು ಹೇಳ್ತೀನಿ. ಹೆಂಗಂದ್ರೆ ಹೆಂಗೆ ಓಡಿಸೋದು, ಪವರ್ ಐತೆ ಅಂತ ಆ ಥರ ಎಲ್ಲ ಮಾಡಬೇಡ್ರಿ. ಮತ್ತು ಎಕ್ಸಾಸ್ಟ್ ಚೇಂಜ್ ಮಾಡಿಸೋದು ಅದೆಲ್ಲ ಮಾಡಬೇಡ್ರಿ, ಅದು ಈ ಗಾಡಿಗಳಿಗೆಲ್ಲ ಸೆಟ್ ಆಗೋಲ್ಲ. ಅವ್ರಿಗೆ ಅಂಡರ್ ಬೆಲಿ ಎಕ್ಸಾಸ್ಟ್ ಇರೋದ್ರಿಂದ ಅವರು ಒಂದು ವೆಯ್ಟ್ ಬ್ಯಾಲೆನ್ಸ್ ಮಾಡಿರ್ತಾರೆ, ಅದರ ತಕ್ಕ ಹಂಗೆ ವೆಯ್ಟು ಅದೆಲ್ಲ ಕ್ಲೀನಾಗಿ ಬ್ಯಾಲೆನ್ಸ್ ಮಾಡಿಕೊಟ್ಟಿರ್ತಾರೆ. ನೀವು ಅದನ್ನು ತೆಗ್ದು ಏನೇನೋ ಮಾಡೋಕ್ಕೋಗಿ ತಿರುಗಿ ಏನೇನೋ ಮಾಡ್ಕೊಬೇಡ್ರಿ. ಪರ್ಫಾಮೆನ್ಸು ಇನ್ಕ್ರೀಸ್ ಆಗ್ಬೋದು 1-2 ದಿವಸಕ್ಕೆ, ಆಮೇಲೆ ಇಂಜಿನೇ ಇಲ್ಲ ಅಂದರೆ ಏನು ಮಾಡ್ತೀರಾ? ದಯವಿಟ್ಟು ಯಾರೇ ಆಗಲಿ ಗಾಡಿ ತೊಗೊಂಡ್ರೆ ಸೇಫಾಗಿ ಓಡಿಸ್ರಿ, ಇಷ್ಟು ಹೇಳ್ತೀನಿ. ಇವತ್ತಾಗಿ KTM RC 200 ರಿವ್ಯೂ ಇಷ್ಟೇ. ಇನ್ನು ಏನಾದರೂ ಮಿಸ್ ಮಾಡಿದರೆ ಕಮೆಂಟ್ಸಲ್ಲಿ ಕೇಳ್ರಿ, ಹೇಳ್ತೀನಿ. ಒಂದು ಒಳ್ಳೆ ಗಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗೈತೆ ಗಾಡಿ ಮಾತ್ರ, ಓಡ್ಸೋಕ್ಕೂ ಅಷ್ಟೇ. ಮತ್ತು ಬೆನ್ನೋವಿರೋರು ಅದೆಲ್ಲ ಅವ್ರಿಗೆಲ್ಲ ನಾನು ರೆಕಮೆಂಡೇ ಮಾಡಲ್ಲ ಈ ಗಾಡಿನ, ಯಾಕಂದರೆ ನನಗೂ ಸಖತ್ ನೋವು ಬಂದ್ಬಿಡ್ತೈತೆ. ಸ್ವಲ್ಪ ಬಗ್ಬೇಕು ಪೋಸ್ಟರು, ಒಂದು ಸ್ವಲ್ಪ ಹಿಂಗೆ ಬಗ್ಬೇಕು ಆ ಥರ ಪೋಸ್ಟರು. ಆದ್ರೇನು ಸ್ವಲ್ಪ ದೂರ ಓಡಿಸ್ಬೋದು ಆರಾಮಾಗೆ. ನಾವು ಕೂತ್ಕೊಂಡು ಹ್ಯಾಂಡಲ್ ಬಾರ್ ಮೇಲೆಲ್ಲ ವೆಯ್ಟ್ ಬಿಡೋದು ಅದೆಲ್ಲ ಮಾಡಬಾರ್ದು. ಹ್ಯಾಂಡಲ್ ಬಾರ್ ಸ್ವಲ್ಪ ರೈಸ್ ಆಗಿರೋದಕ್ಕೆ ಓಕೆ, ಇಲ್ಲಾಂದರೆ ಇನ್ನೂ ಕೆಳಗಡೆ ಇರ್ತೈತೆ. ಒಂದು ಒಳ್ಳೆ ಗಾಡಿ ಹೇಳಬೇಕು ಅಂದರೆ ಸಸ್ಪೆನ್ಷನ್ ಸೆಟಪ್ಪು ಅಷ್ಟೇ. ನಾನು ಇವಾಗ ಒಂಚೂರು ಆಫ್ ರೋಡ್ ಸೈಡ್ ಬಂದಿದ್ದೀನಿ. ಆಫ್ ರೋಡ್ ಅಂದರೆ ಕಲ್ಲು ಅದು ಇದೆಲ್ಲ ಐತೆ ಇಲ್ಲಿ, ಹಳ್ಳ ದಿಣ್ಣೆ ಥರ. ಸಸ್ಪೆನ್ಷನ್ ಸೆಟಪ್ ಇಲ್ಲಿ ನಿಮ್ಗೆ ಆರಾಮಾಗಿ ಗೊತ್ತಾಗ್ತಾಯಿದೆ. ನಾನೇನು ಜಾಸ್ತಿ ಅಲಾಡ್ತಾನೇ ಇಲ್ಲ, ನಾನು ವಾಯ್ಸಲ್ಲೂ ಗೊತ್ತಾಗ್ಬೋದು. ನಾನು ಜಾಸ್ತಿ ಏನೂ ಅಲಾಡ್ತಾಯಿಲ್ಲ, ಸಖತ್ತಾಗೈತೆ ಸಸ್ಪೆನ್ಷನ್ ಮಾತ್ರ, ಏನು ಮಾತಾಡೋಂಗಿಲ್ಲ ಸಸ್ಪೆನ್ಷನ್ ಬಗ್ಗೆ. ಕಾಂಪಿಟೇಟರ್ಸ್ ಮಾತ್ರ ಒಳ್ಳೆ ಕಾಂಪಿಟೇಷನ್ ಈ ಗಾಡಿ. ತಿರುಗಿಸೋದು ಅಷ್ಟೇ, ಟರ್ನಿಂಗ್ ರೇಡಿಯಸ್ಸು ಒಂಚೂರು ದೊಡ್ಡದಾಗಿ ಇರ್ತೈತೆ. ಬೈಕ್ ಮಾತ್ರ ಹ್ಯಾಂಡ್ಲಿಂಗ್ ಎಲ್ಲ ಸಖತ್ತಾಗೈತೆ. ನಾನು ಇದರಲ್ಲಿ ಟಾಪ್ ಸ್ಪೀಡ್ ಎಷ್ಟೈತೋ ಅಷ್ಟು ಹೋಗಿದ್ದೀನಿ. ಸಖತ್ ಸ್ಟೇಬಲ್ ಆಗಿರ್ತೈತೆ. ಏರೋಡೈನಮಿಕ್ಸ್ ಎಲ್ಲ ಚೆನ್ನಾಗಿ ಮಾಡೋರು ಇದರಲ್ಲಿ. ಅದೇ ನಾನು ಹೇಳ್ತೀನಲ್ಲ, ವೆಲ್ ಇಂಜಿನಿಯರ್ಡ್ ಬೈಕ್ಸು ಇವೆಲ್ಲ. ಏರೋಡೈನಮಿಕ್ಸ್ ಮಾತ್ರ ಕ್ರೇಜಿ, ನೆಕ್ಸ್ಟ್ ಲೆವೆಲ್ ಏರೋಡೈನಮಿಕ್ಸು. ಒಂಚೂರು ಅಲ್ಲಾಡಲ್ಲ. ನೀವು 140-180 ಕೈ ಬಿಡ್ತೀರಾ, ಹಂಗೆ ಇರ್ತೈತೆ. ಅಂದರೆ ನಾನು ಅದನ್ನು ಮಾಡಬೇಡ್ರಿ ಯಾರೂ ಮನೇಲಿ. ನಾನು ಹೇಳ್ತಾ ಇರೋದು ಗಾಡಿ ಎಷ್ಟು ಸ್ಟೇಬಲ್ ಆಗಿ ಇರ್ತೈತೆ ಅಂತ. ಸಕ್ಕತ್ತಾಗೈತೆ ಗಾಡಿ ಮಾತ್ರ. ಇಷ್ಟೇ ಗಾಯ್ಸ್ ಇವತ್ತಿನ ವೀಡಿಯೋ. ಯಾರಿಗಾನ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 500 ಸಬ್ಸ್ಕ್ರೈಬರ್ಸ್ ಬೇಗ ಕಂಪ್ಲೀಟ್ ಮಾಡಿರಿ. ಗಿವ್ ಅವೇ ಇದೆ, ಮಿಸ್ ಮಾಡ್ಕೊಬೇಡ್ರಿ. ನಂತರ ನ್ಯೂ ಯೂಟ್ಯೂಬರ್ಸ್ಗೆಲ್ಲ ಯೂಟ್ಯೂಬ್ ಚಾನಲ್ ನೀವು ಸ್ಟಾರ್ಟ್ ಮಾಡಿದರೆ ನ್ಯೂ ಯೂಟ್ಯೂಬರ್ಸ್ಗೆಲ್ಲ ಒಂದು ಒಳ್ಳೆ ಮೈಕು ಸಿಗ್ತೈತೆ. ಬೇಗ ಯಾರಾದರೂ ಆಗಿರ್ಬೋದು, ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಒಳ್ಳೆ ಗಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಗಿವ್ ಅವೇ ಮಿಸ್ ಮಾಡ್ಕೊಬೇಡ್ರಿ. ಇಷ್ಟೇ ಇವತ್ತಿನ KTM ರಿವ್ಯೂ. ಮತ್ತು ಹರ್ಷದ್ ಒಂದು ಓನರ್ಶಿಪ್ ರಿವ್ಯೂ ಕೇಳೋಣ, ಅವನ ಹತ್ರನೇ ಕೇಳ್ಬಿಡೋಣ. ಹರ್ಷ ಅವರೇ, ನಿಮ್ಮ ರಿವ್ಯೂ? ತೊಗೊಂಡು ಆಲ್ಮೋಸ್ಟ್ 3 years ಆಯಿತು. ಯಾವತ್ತು ನನಗೆ ಈ ಗಾಡಿ ತೊಗೊಬಾರ್ದು ಅಂತ ಯಾವತ್ತೂ ಅನಿಸಿಲ್ಲ. 1000 ಜನ 1000 ಥರ ಐಡಿಯಾಸ್ ಕೊಡ್ತಾರೆ, ಆ ಗಾಡಿ ತೊಗೋ, ಈ ಗಾಡಿ ತೊಗೋ ಅಂತ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಳ್ರಿ. ಬೇರೆಯವರಿಂದ ಆಮೇಲೆ ನೀವು ರಿಗ್ರೆಟ್ಸ್ ಆಗಬಾರ್ದು. ನನಗೆ ಇದುವರೆಗೂ ಒಂದಿನೂ ರಿಗ್ರೆಟ್ ಆಗಿಲ್ಲ. ಅವಾಗ ನಾನು ಸಿಟಿ ಸೈಡ್ ಹೋದರೆ ಮಾತ್ರ, ಅಂದರೆ ಟ್ರಾಫಿಕ್ ಹೆವಿ ಇರುತ್ತೆ, ಅವಾಗ ಸ್ವಲ್ಪ ಬ್ಯಾಕ್ ಪೇನು ಅವು ಇವು ಅಷ್ಟೇ. ಅದು ಬಿಟ್ಟರೆ ಅಂತೂ ನನಗೆ ಇದುವರೆಗೂ ಏನೂ ಪ್ರಾಬ್ಲಮ್ಸು ಕೊಟ್ಟಿಲ್ಲ, ಏನೂ ಇಲ್ಲ. ಒಳ್ಳೆ ಮೈಲೇಜು ಬರ್ತೈತೆ. ಎಷ್ಟು ಬರ್ತೈತೆ ಮೈಲೇಜು? ನಾನು ಓಡಿಸೋದಕ್ಕೆ ಆಲ್ಮೋಸ್ಟ್ ಇವಾಗ 40 ಬರ್ತೈತೆ ಮೈಲೇಜು. ಹೌದಾ? ಕಂಪ್ಲೀಟ್ ಏನು ಮಾಡೋದೇ 35. ಹಾಂ.